ಗೆಲುವಿನ ಮಾಲೆ ಧರಿಸಿರುವ ಕುಸ್ತಿಪಟುಗಳಿಗೆ ಹಾಗೂ ಮಾಜಿ ಪೈಲ್ವಾನರನ್ನ ಸನ್ಮಾನಿಸಿ ಗೌರವಿಸಿದ್ದಾರೆ. ನಾವು ಹಳಿಯಾಳ ತಾಲೂಕಿನಲ್ಲಿ ರಾಜ್ಯ ಮಟ್ಟದ ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದ ಅಷ್ಟೇ ಅಲ್ಲ, ಅಂತಾರಾಷ್ಟ್ರ ಮಟ್ಟದ ಕುಸ್ತಿ ಮಾಡಿದರೂ ನಾವು ಬೆಂಬಲವಾಗಿರ್ತೇವೆ ಅನ್ನತಕ್ಕಂಥ ವಿಷಯವನ್ನು ನಮ್ಮ ಹಳಿಯಾಳ ಹಾಗೂ ಅಳ್ನಾವರ ತಾಲೂಕಿನ ಎಲ್ಲ ಮಾಜಿ ಪೈಲ್ವಾನರು ಸಲಹೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಬರುವಂಥ ಸಮಯಗಳಲ್ಲಿ 2025 ಹಾಗೂ 2026ನೇ ಸಾಲಿನಲ್ಲಿ 10 ಬುಲೆಟ್ಗಳು, ಥಾರ್, ಟ್ರ್ಯಾಕ್ಟರ್, ಸ್ಪ್ಲೆಂಡರ್, ಸ್ಕೂಟಿಗಳನ್ನು, ಬಹುಮಾನಗಳನ್ನು ಇಟ್ಟು 4 ರಿಂದ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಸ್ವತಃ ರಾಜು ಮಾರುತಿ ಪೇಜೋಳಿ ಅವರು ಸ್ವತಃ ನಾನು ಈ ತಾಲೂಕಿಗೆ, ನಮ್ಮ ಅಳ್ನಾವರ ತಾಲೂಕಿಗೆ ಹಾಗೂ ಈ ರಾಜ್ಯಕ್ಕೆ, ಈ ದೇಶಕ್ಕೆ ಈ ವ್ಯವಸ್ಥೆಯನ್ನು ಮಾಡಿಸಿಕೊಡ್ತಾ ಇದ್ದೀನಿ. ಹಾಗಾಗಿ ಈ ಹಳಿಯಾಳ ತಾಲೂಕು ಹಾಗೂ ಅಳ್ನಾವರ ತಾಲೂಕು ಎಲ್ಲರೂ ನನಗೆ ಬೆಂಬಲವಾಗಿದ್ದಾರೆ. ಮಾಡೋಣ ಎನ್ನತಕ್ಕಂಥ ವಿಷಯವನ್ನು ಇವತ್ತು ಚರ್ಚೆಯಾಗಿದೆ. ಕಳೆದ 2024ರಲ್ಲಿ ಕೂಡ ಒಂದು ಇಲ್ಲಿ ಕುಸ್ತಿಯನ್ನು ಆಯೋಜನೆ ಮಾಡಿದ್ರು. ಅದಕ್ಕೂ ಕೂಡ ಸಾಕಷ್ಟು ಅವರು ಪ್ರೋತ್ಸಾಹಗಳನ್ನ ನೀಡಿ ಆ ಒಂದು ಏನು ಕುಸ್ತಿ ತರಬೇತಿ ಇರ್ಬೋದು, ಇಲ್ಲ ಕುಸ್ತಿ ಆಟ ಇರ್ಬೋದು, ಇದೆಲ್ಲ ಯಶಸ್ವಿಯಾಗಿ ನಡೀಲಿಕ್ಕೆ ಅವರು ತುಂಬಾ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಎಕ್ಸಾಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ಇದು ಕುಸ್ತಿಪಟ್ಟುದಿರ್ಬೋದು. ನಮ್ಮದೇ ಊರಲ್ಲಿ ಸುಶೀಲ್ ಕಮ್ರೇಕರ್ ಅಂತ ಹೇಳಿ ಅವರು ಕಬಡ್ಡಿ ಪ್ಲೇಯರ್. ಅವರಿಗೂ ಕೂಡ ಅವ್ರ ಮನೆಗೆ ಹೋಗಿ ಭೇಟಿ ನೀಡಿ ಅವರ ಕಷ್ಟ ಸುಖಗಳನ್ನು